ಕಿಲಿಂಗ್ ಸ್ಟಾರ್ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಆರೋಪಿ ದರ್ಶನ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬಿಕಾಸ್ ದರ್ಶನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಅರ್ಜಿ ಕೂಡ ಕೊಡಲಾಗಿದೆಯಂತೆ. ತಚ್ಚು ಸ್ಥಳಾಂತರಕ್ಕೆ ಜೈಲಾಧಿಕಾರಿಗಳಿಂದ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಕಳೆದ ಬಾರಿ ಜೈಲಿನ ರಾಜ್ಯಾತೀತ ಉಲ್ಲೇಖಿಸಿ ಅರ್ಜಿಯನ್ನ ರವಾನೆ ಕೊಡಲಾಗಿದೆ. ಆಡಳಿತ ಹಿತದೃಷ್ಟಿಯಿಂದಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ಕಿಲಿಂಗ್ ಸ್ಟಾರ್ ದರ್ಶನ್ಗೆ ಇದೀಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇರುವಂತದ್ದು. ಬೇಲ್ ರದ್ದಾಗುತ್ತೆ ಅನ್ನುವಂತಹ ಯಾವ ವಿಚಾರ ಕೂಡ ಅಂದ್ರೆ ಗೆಸ್ ಕೂಡ ಮಾಡಿರಲಿಲ್ಲ ರದ್ದಾಗಬಹುದು ಅಂತ ಹೇಳ್ಬಿಟ್ಟು. ಬಿಕಾಸ್ ಸರ್ಜರಿ ಮಾಡಿಸ್ಬೇಕು, ಬೆನ್ನು ನೋವಿನ ಒಂದು ಕಾರಣವನ್ನ ಕೊಟ್ಟು ಮತ್ತೆ ಶೂಟಿಂಗ್ಗೆ ಹಾಜರಾಗಬೇಕು. ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ದುಡ್ಡನ್ನ ಕೊಟ್ಟಿರ್ತಾರೆ, ನನ್ನ ನಂಬಿ ಸಾಕಷ್ಟು ಜನ ಇರ್ತಾರೆ, ನನ್ನ ಕೆಲಸ ಮಾಡಿಕೊಂಡು ಅವ್ರಿಗೆಲ್ರಿಗೂ ಕೂಡ ಮೋಸ ಆಗತ್ತೆ, ನನ್ನ ನಂಬಿಕೊಂಡು ಸಾಕಷ್ಟು ಜನ ಬದುಕ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ರೀಸನ್ ಅನ್ನ ಕೊಟ್ಟು ಬೇಲ್ ಮೇಲೆ ಆಚೆ ಬಂದಿದ್ರು. ಆದರೆ ಬೇಲ್ ವಿಚಾರ ಒಂದು ದೊಡ್ಡ ಶಾಕ್. ಅದಾದ ನಂತರ ಇದೀಗ ಮತ್ತೊಂದು ಶಾಕ್. ದಾಸನಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಆರೋಪಿ ದರ್ಶನ್ ಅನ್ನುವಂಥದ್ದು. ಬಿಕಾಸ್ ಲಾಸ್ಟ್ ಟೈಮ್ ನಾವೆಲ್ಲರೂ ಕೂಡ ವಿತ್ ಫೋಟೋ ಮತ್ತೆ ವಿಡಿಯೋ ಲೀಕ್ ಆಗಿತ್ತು. ಫೋನ್ ಮಾಡುವಂತಹ ವಿಡಿಯೋ, ಕುತ್ಕೊಂಡು ಕಾಫಿ ಸ್ಮೋಕ್ ಮಾಡುವಂತಹ ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು. ಸೊ ಆ ರಾಜಾತಿಥ್ಯ ಸಿಗ್ತಾ ಇತ್ತು. ಆ ರೀಸನ್ಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಕಳಿಸಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಅವರಿಂದ ಕೋರ್ಟ್ಗೆ ಅರ್ಜಿಯನ್ನ ರವಾನೆ ಮಾಡಲಾಗಿದೆ. 64ನೇ ಸಿಸಿಎಚ್ ಕೋರ್ಟ್ಗೆ ಆಗಮಿಸಿದ್ರು ಜೈಲಾಧಿಕಾರಿಗಳು. ಆದರೆ ಅರ್ಜಿ ಎಸ್ಪಿಪಿ ಮೂಲಕ ಹಾಕಿಸುವಂತೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ ಇದೀಗ. ಹೀಗಾಗಿ ಕೋರ್ಟ್ನಿಂದ ಎಸ್ಪಿಪಿ ಭೇಟಿಗೆ ತೆರಳಿದ್ದಾರೆ ಅಧಿಕಾರಿಗಳು. ಇದೀಗ ಆರೋಪಿಗಳು ಮೊದಲು ಇದ್ದ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಹಿಂದೆ ಇದ್ದಂತಹ ಜೈಲಲ್ಲೇ ತಂಗಿದ್ದಾರೆ ದರ್ಶನ್, ಬಟ್ ಅಲ್ಲಿ ರಾಜಾತಿಥ್ಯವನ್ನ ತೆಗೆದುಕೊಳ್ತಾ ಇದ್ರು. ಆ ಎಲ್ಲಾ ಫೋಟೋಸ್, ವಿಡಿಯೋಸ್ ಕೂಡ ಲೀಕ್ ಆಗಿತ್ತು. ಸಾಕಷ್ಟು ಎಷ್ಟೋ ಜನ ಅಧಿಕಾರಿಗಳು ಅಮಾನತು ಕೂಡ ಆದ್ರು, ರಾಜಾತಿಥ್ಯವನ್ನ ಕೊಟ್ಟಂತಹ ಸಹಾಯ ಮಾಡಿದಂತಹ ಅಧಿಕಾರಿಗಳು. ಸೊ ಆ ಒಂದು ರೀಸನ್ ಇಂದಾಗಿ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಒಂದು ಅರ್ಜಿಯನ್ನ ರವಾನೆ ಮಾಡಲಾಗಿದೆ. ಜೈಲಿನ ಚೀಫ್ ಸೂಪರಿಂಟೆಂಡರಿಂದ ಕೋರ್ಟ್ಗೆ ಅರ್ಜಿಯನ್ನ ರವಾನೆ ಮಾಡಲಾಗಿದೆ. 64ನೇ ಸಿಸಿಎಚ್ ಕೋರ್ಟ್ಗೆ ಜೈಲಾಧಿಕಾರಿಗಳು ಆಗಮಿಸಿದ್ದಾರೆ ಕೂಡ. ಆದರೆ ಅರ್ಜಿ ಎಸ್ಪಿಪಿ ಮೂಲಕ ಹಾಕಿಸುವಂತೆ ಕೋರ್ಟ್ ಒಂದಷ್ಟು ಸೂಚನೆ ಸಲಹೆಗಳನ್ನು ಕೂಡ ಕೊಟ್ಟಿದೆ. ಬಿಕಾಸ್ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ, ಇವ್ರ ಕಡೆಯಿಂದನೇ ಬರಬೇಕು ಅರ್ಜಿ. ಅದಾದ ನಂತರ ಪರಿಶೀಲಿಸಿ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಹೀಗಾಗಿ ಕೋರ್ಟ್ನಿಂದ ಎಸ್ಪಿಪಿ ಭೇಟಿಗೆ ಇದೀಗ ಅಧಿಕಾರಿಗಳು ತೆರಳುತ್ತಾ ಇರುವಂತಹ ದೃಶ್ಯಗಳು. ಆರೋಪಿಗಳ ಮೊದಲಿದ್ದಂತಹ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಿಕಾಸ್ ಅಲ್ಲೇನೋ ರಾಜ್ಯಾತಿಥ್ಯ ಆಯಿತು, ಅಲ್ಲೇನೋ ಅಧಿಕಾರಿಗಳು ದುಡ್ಡಿಗೆ ಆಮಿಷ ಒಡ್ಡಿ ಮತ್ತೊಂದಕ್ಕೆ ಏನಕ್ಕಾದ್ರೂ ಆಮಿಷ ಒಡ್ಡಿ ರಾಜ್ಯಾತಿಥ್ಯವನ್ನು ತೆಗೆದುಕೊಂಡ್ರು ಅಂತ ಆದರೆ ಅಧಿಕಾರಿಗಳು ಅಮಾನತ ಆಗಬೇಕಾದಂತಹ ಸಂದರ್ಭ ಬರುತ್ತೆ. ಸೊ ಹಾಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿ ಅರ್ಜಿಯನ್ನು ಹಾಕಲಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಇದೀಗ ಬಳ್ಳಾರಿ ಜೈಲ್ಗೆ ದಾಸನನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೇಗೆ ಶಿಫ್ಟ್ ಆಗ್ತಾರಾ, ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಖಂಡಿತ ರೋಜಾ, ಯಾಕಂದರೆ ಕಳೆದ ಬಾರಿ ಆದಂತಹ ಅನಾಹುತಗಳು ಮತ್ತು ಜೈಲು ಅಧಿಕಾರಿಗಳಿಗೆ ಏನು ಅಮಾನತಾಗಿದ್ರು, ಸೊ ಅದು ಆಗಬಾರ್ದು ಅಂತ ಹೇಳ್ಬಿಟ್ಟು ಇದೀಗ ಏನು ಸುಪ್ರೀಂ ಕೋರ್ಟ್ನಿಂದ ಏನು ದರ್ಶನ್ ಅವರ ಜಾಮೀನು ರದ್ದಾಗಿತ್ತು. ಇದೀಗ ಒಂದು 2 ದಿನಗಳ ಹಿಂದೆ ದರ್ಶನ್ ಅವರು ಬಳ್ಳಾರಿ ಅಂದರೆ ಪರಪ್ಪನಗರ ಜೈಲಿಗೆ ಹೋಗಿರುವಂಥದ್ದು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ, ಯಾಕಂದರೆ ಯಾವುದೇ ರೀತಿಯಾದಂಥ ವಿಶೇಷ ಸೌಲಭ್ಯಗಳನ್ನು ಕೊಡಬಾರ್ದು ದರ್ಶನ್ ಮತ್ತು ಇತರ ಆರೋಪಿಗಳು ಯಾರಿದ್ದಾರೆ ಅವ್ರಿಗೆ ಯಾರಿಗೂ ಸಹ ಸಾಮಾನ್ಯ ಕೈದಿ ಏನು ಇರ್ತಾರೆ, ಸೊ ಅದೇ ರೀತಿಯ ಒಂದು ಸೌಲಭ್ಯಗಳನ್ನು ಕೊಡಬೇಕು, ಅದೇ ರೀತಿಯ ಊಟ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಖಡಾಖಂಡಿತವಾಗಿ ಹೇಳಿತ್ತು. ಸೊ ಇದರ ಬೆನ್ನಲ್ಲೇ ನಿನ್ನೆನೂ ಸಹ ಜೈಲು ಅಧಿಕಾರಿಗಳ ಜೊತೆ ದಯಾನಂದ್ ಅವರು ಸಭೆ ನಡೆಸಿರುವಂಥದ್ದು. ಸೊ ಹಾಗಾಗಿ ಇವತ್ತು ಏನು ಬೆಳಗ್ಗೆ ಏನು 64 ಸಿಸಿಎಚ್ ಕೋರ್ಟ್ ಏನಿದೆ, ಸೊ ಅಲ್ಲಿಗೆ ಒಂದು ಅರ್ಜಿಯನ್ನು ಹಾಕೋಕ್ಕೆ ಜೈಲಾಧಿಕಾರಿಗಳು ಬಂದಿದ್ರು. ಆ ಸಂದರ್ಭದಲ್ಲಿ ಏನಂದರೆ ನ್ಯಾಯಾಧೀಶರು ಸಹ ಹೇಳಿರುವಂಥದ್ದು, ಅಂದರೆ ನೀವು ಅರ್ಜಿಯನ್ನು ಹಾಕೋದು ಬೇಡ, ಮತ್ತು ನಿಮ್ಮ ಎಸ್ಪಿಪಿ ಯಾರಿದ್ದಾರೆ, ಪ್ರಸನ್ನಕುಮಾರ್ ಯಾರಿದ್ದಾರೆ, ಸೊ ಅವರ ಮೂಲಕ ಅರ್ಜಿಯನ್ನು ಹಾಕಿಸಿ ಅದನ್ನು ನಾವು ವಾದ ಪ್ರತಿವಾದವನ್ನು ಕೇಳ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಅವರು ವಾಪಸ್ ಹೋಗಿರುವಂಥದ್ದು. ಸದ್ಯ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ಭೇಟಿಗೆ ಏನೋ ಜೈಲಾಧಿಕಾರಿಗಳು ಹೋಗಿರುವಂಥದ್ದು. ಮತ್ತು ಅಲ್ಲಿ ಎಸ್ಪಿಪಿ ಜೊತೆ ಹೋಗ್ಬಿಟ್ಟು ಜೈಲಾಧಿಕಾರಿಗಳು ಒಂದು ಸಭೆಯನ್ನು ಮಾಡಿ ಮೀಟಿಂಗನ್ನು ಮಾಡ್ತಾರೆ. ಮತ್ತು ನಾವು ಯಾವ ರೀತಿ ಡ್ರಾಫ್ಟನ್ನು ಮಾಡಬೇಕು ಮತ್ತು ಕೋರ್ಟ್ಗೆ ಯಾವ ರೀತಿ ಮನವರಿಕೆ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ಅವರು ಸಭೆಯನ್ನು ಮಾಡಿಬಿಟ್ಟು ಮತ್ತೊಂದು ಡ್ರಾಫ್ಟನ್ನು ಹಾಕ್ತಾರೆ. ಆದರೂ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹಾಕ್ಬೋದು, ಅಥವಾ ಮತ್ತೆ ಸೋಮವಾರ ಬಂದು ಆ ಡ್ರಾಫ್ಟನ್ನು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾಕಂದರೆ ಕಳೆದ ಬಾರಿ ಇದೇನು ದರ್ಶನ್ ಮತ್ತು ಇತರ ರೌಡಿಗಳ ಜೊತೆ ಸೇರಿಕೊಂಡು ಕಾಫಿ ಕುಡಿಯುತ್ತಾ ಇರೋ
ಇರ್ಬೋದು ಮತ್ತು ಸಿಗರೇಟ್ ಸೇರ್ತಾ ಇರ್ಬೋದು, ಈ ರೀತಿ ಫೋಟೋಗಳು ಸಹ ಎಲ್ಲೆಡೆ ವೈರಲ್ ಆಗಿತ್ತು. ಸೊ ಇದು ಸುಪ್ರೀಂ ಕೋರ್ಟ್ ಸಹ ಕೆಂಗಣ್ಣಿಗೂ ಸಹ ಗುರಿಯಾಗಿತ್ತು. ಹಾಗಾಗಿ ಕಳೆದ ಬಾರಿ ಆದಂತಹ ಒಂದು ಎಡವಟ್ಟುಗಳು ಈ ಬಾರಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳು ಒಂದು ರೀತಿ ಮುಂಚಿತವಾಗಿ ಈ ರೀತಿ ಅರ್ಜಿ ಹಾಕಕ್ಕೆ ಬಂದಿರೋದು ಮತ್ತು ಎಲ್ಲ ರೀತಿಯ ಬಿಗಿ ವ್ಯವಸ್ಥೆಯನ್ನು ಮಾಡಿರುತ್ತದೆ. ಯಾಕಂದರೆ ದರ್ಶನ್ ಅವರ ವಲನಗಳು ಏನಿರುತ್ತೆ ಅದರ ಮೇಲೆ ನಿಗಾ ಇಟ್ಟಿರುವಂಥದ್ದು ಮತ್ತು ಜೈಲಲ್ಲಿ ಯಾರಿರ್ತಾರೆ ಅಧಿಕಾರಿಗಳು ಡ್ಯೂಟಿಯಲ್ಲಿ ಇರ್ತಾರೆ, ಸೊ ಅವರೆಲ್ಲರೂ ಸಹ ಬಾಡಿ ವರ್ನ್ ಕ್ಯಾಮ್ರಾಗಳನ್ನು ಹಾಕೋಬೇಕು ಮತ್ತು CCTVಗಳನ್ನು ಸಹ ಹಾಕೋಬೇಕು. ಅಂದರೆ ಯಾವ್ಯಾವ ಕಾರಿಡಾರಲ್ಲಿ ಜೈಲು ಅಂದರೆ UTP ಪ್ರಿಸನರ್ಸ್ ಯಾರಿರ್ತಾರೆ, ಸೊ ಅವರೆಲ್ಲ ಓಡಾಡೋ ಕಡೆ ಅಂತ CCTVಗಳನ್ನು ಹಾಕಬೇಕು. ಮತ್ತು ಅವರ ಭೇಟಿಗೆ ಯಾರು ಬರ್ತಾರೆ, ಆ ಫ್ಯಾಮಿಲಿ ಮೆಂಬರ್ಸ್ ಯಾರು ಬರ್ತಾರೆ, ಮತ್ತು ಅವರ ಎಂಟ್ರಿ ಮತ್ತು ಎಕ್ಸಿಟ್ ಇರ್ಬೋದು, ಮತ್ತು ಅವರ CCTV ಇರ್ಬೋದು, ಮತ್ತು ಅವರು ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ಯಾವುದೇ ರೀತಿಯಾದ ಮೊಬೈಲ್ಗಳಿರ್ಬೋದು ಎಲ್ಲವನ್ನೂ ಸಹ ಹೊರಗಡೆ ಇಟ್ಟು ಅವರನ್ನು ಭೇಟಿ ಮಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದಯಾನಂದ್ ಅವರು ಸಹ ಒಂದು ಸಭೆಯನ್ನು ಮಾಡಿ ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಅವರು ಏನು ಕೋರ್ಟ್ಗೆ ಬಂದಿರುವಂಥದ್ದು, ಆದರೆ ಕೋರ್ಟ್ ನೀವು SPP ಮೂಲಕ ಹಾಕಿ ಆ ನಂತರ ನಾವು ಮನವಿಯನ್ನು ಆಲಿಸ್ತೀವಿ ಅಂತ ಹೇಳಿ ಕಳಿಸಿರುವಂಥದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಅರುಣ್. ತಮ್ಮೆಲ್ಲ